ಅಖಾಡಕ್ಕೆ ರಾಜಕೀಯ ಚಾಣಕ್ಷನ ಎಂಟ್ರಿ. ಅಸ್ಸಾಂನಲ್ಲಿ ನಡೆಯಲಿದೆ ಬಿಗ್ ಕ್ರಾಂತಿ. ಅಸ್ಸಾಂ ಅಖಾಡಕ್ಕೆ ರಾಜಕೀಯ ಚಾಣಕ್ಷನ ಎಂಟ್ರಿ. ಅಸ್ಸಾಂನಲ್ಲಿ ಕ್ರಾಂತಿ ನಡೆಯುತ್ತಾ? ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಯಾರು ಗೊತ್ತಾ ಅಸ್ಸಾಂಗೆ ಎಂಟ್ರಿ ಕೊಟ್ಟಿರೋ ಚಾಣಕ್ಷ? ಅಶ್ವಮೇಧ ನ್ಯೂಸ್ನಲ್ಲಿ ಅಸ್ಸಾಂ ಪಾಲಿಟಿಕ್ಸ್ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಅಸ್ಸಾಂ ಅಖಾಡಕ್ಕೆ ರಾಜಕೀಯ ಚಾಣಕ್ಷನ ಎಂಟ್ರಿ ಇದೀಗ. ಯಾರು ಅದು? ಅಸ್ಸಾಂನಲ್ಲಿ ನಡೆಯಲಿದೆಯಾ ಹಾಗಾದ್ರೆ ಬಿಗ್ ಕ್ರಾಂತಿ? ಯಾರಿಂದ ನಡೆಯುತ್ತೆ? ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಆ ಪ್ಲಾನ್ ಏನು? ಹಾಗಾದ್ರೆ ಅಸ್ಸಾಂಗೆ ಎಂಟ್ರಿ ಕೊಟ್ಟ ಚಾಣಕ್ಷ ಯಾರು? ಅಶ್ವಮೇಧ ನ್ಯೂಸ್ನಲ್ಲಿ ಅಸ್ಸಾಂ ಪಾಲಿಟಿಕ್ಸ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಅಸ್ಸಾಂ ಅಖಾಡಕ್ಕೆ ರಾಜಕೀಯ ಚಾಣಕ್ಷನ ಎಂಟ್ರಿ ಇದೀಗ. ಅಸ್ಸಾಂನಲ್ಲಿ ಬಿಗ್ ಕ್ರಾಂತಿ ನಡೆಯುತ್ತಾ? ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ಕೊಂಡಿರುವಂಥ ಕಾಂಗ್ರೆಸ್ ಹೈಕಮಾಂಡ್ ಈ ಚಾಣಕ್ಷನ ಎಂಟ್ರಿಯನ್ನ ಏನ್ ಕೊಟ್ಟಿದೆಯಲ್ಲ, ಇದರಿಂದ ಏನ್ ಬದಲಾವಣೆ ಆಗ್ಬೋದು? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಆ ಚಾಣಕ್ಷ ಯಾರು? ಅಸ್ಸಾಂನ ಎಲೆಕ್ಷನ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ಸಾಂ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಿರುವಂಥ ಆ ಚಾಣಕ್ಷ ಯಾರು ಅನ್ನೋದ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಮೇಲೆ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ. ಡಿ ಕೆ ಅಸ್ಸಾಂನ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅದರ ಜೊತೆಗೆ ಅಸ್ಸಾಂನಲ್ಲಿ ಬಿಜೆಪಿಗೆ ಸೋಲುವ ಭೀತಿನ ಇದೀಗ ಫಲಿತಾಂಶಕ್ಕೆ ಮುನ್ನವೇ ಆಪರೇಷನ್ ಕಮಲನ ಹೌದು ಅಂತಿದೆ ಕಾಂಗ್ರೆಸ್ ಪಾಳೆಯ. ತಮ್ಮವರನ್ನ ಕಾಪಾಡಿಕೊಳ್ಳಲು ಮುಂದಾದ ಕಾಂಗ್ರೆಸ್. ಟ್ರಬಲ್ ಶೂಟರ್ ಡಿಕೆ ಕಣಕ್ಕೆ ಇಳಿಸಿದ ಹೈಕಮಾಂಡ್. ಡಿಕೆ ಜೊತೆ ಭೂಪೇಶ್ ಬಘೇಲ್ ಸಹ ದೌಡು. ನಮ್ಮವರಿಗೆ ಗಾಳ ಹಾಕಲು ಬಿಜೆಪಿ ನೋಡ್ತಾ ಇದೆ. ಆದ್ರೆ ನಮ್ಮವರು ಅದಕ್ಕೆಲ್ಲ ಬಲಿಯಾಗಲ್ಲ. ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು, ನಮ್ಮವರನ್ನ ಕಾಪಾಡಿಕೊಳ್ಳಲು ನಾನು ರೆಡಿ. ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಭೀಷಣ್ ಪ್ರತಿಜ್ಞೆ. ಸೋಲುವ ಭಯ ಇಲ್ಲದಿದ್ರೆ ನಮ್ಮವರನ್ನ ಏಕೆ ಸಂಪರ್ಕ ಮಾಡ್ತಿದ್ರು? ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಅಸ್ಸಾಂನಲ್ಲಿ ಬಿಜೆಪಿಗೆ ಮೆಜಾರಿಟಿ ಬರಲ್ಲ, ಎಕ್ಸಿಟ್ ಪೋಲ್ಸ್ ಸುಳ್ಳೆಂದ ಡಿಕೆ. ನಮ್ಮ ಮೈತ್ರಿಕೂಟ ಕನಿಷ್ಠ 70ರಿಂದ 75 ಸೀಟ್ ಗೆಲ್ಲುತ್ತೆ ಎಂದ ಡಿಕೆ ಶಿವಕುಮಾರ್. ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆದ್ದಲ್ಲಿ ಗೌರವ್ ಗೊಗೋಯ್ ಸಿಎಂ ಆಗುವ ಸಾಧ್ಯತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅಸ್ಸಾಂನಲ್ಲಿ ಇರುವಂತದ್ದು, ಅಸ್ಸಾಂನ ಕಣದಲ್ಲಿದ್ದು ಆ ಜವಾಬ್ದಾರಿಯನ್ನ ಹೊತ್ಕೊಂಡು ಈಗ ಡಿ ಕೆ ಜೊತೆಗೆ ಮತ್ತೊಂದು ಪ್ರಬಲ ಶಕ್ತಿ ಅಂತ ಅಂದ್ರೆ ಭೂಪೇಶ್ ಬಘೇಲ್ ಅವರು ಅಸ್ಸಾಂನಲ್ಲಿ ಬಿಜೆಪಿಯ ತಂತ್ರಗಳನ್ನ ಎದುರಿಸಲು ಇದೀಗ ಕಾಂಗ್ರೆಸ್ ಅಭಿಯಾನವನ್ನ ತೀವ್ರಗೊಳಿಸಿರುವಂತದ್ದು. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ಆಡಳಿತವನ್ನ ತೀವ್ರವಾಗಿ ಟೀಕಿಸ್ತಾ ಇದ್ದಾರೆ ಇದ್ರ ಜೊತೆಗೆ. ಹಾಗಾಗಿ ಭೂಪೇಶ್ ಬಘೇಲ್ನನ್ನ ಇಲ್ಲಿ ಕಾಂಗ್ರೆಸ್ ಕಣಕ್ಕೆ ಇಳಿಸಿದೆ. ಕಣಕ್ಕೆ ಅಂತ ಅಂದ್ರೆ ಅಸ್ಸಾಂನ ಅಭಿಯಾನದಲ್ಲಿರುವಂಥದ್ದು. ಡಿ ಕೆ ಶಿವಕುಮಾರ್ ಈಗಾಗಲೇ ಅಸ್ಸಾಂನ ಜವಾಬ್ದಾರಿಯನ್ನ ಹೊತ್ಕೊಂಡು ಅಸ್ಸಾಂ ಕ್ಷೇತ್ರವನ್ನ ಗೆಲ್ಲಲೇಬೇಕು. ಈಗೇನು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ ಅಲ್ಲ, ಬಿಜೆಪಿ ಮುನ್ನೆಲೆಗೆ ಬರುತ್ತೆ ಅಂತ ಹೇಳ್ತಾ ಇದೆ ಎಕ್ಸಿಟ್ ಪೋಲ್, ಬಟ್ ಅದೆಲ್ಲವೂ ಕೂಡ ಸುಳ್ಳು. ಇಲ್ಲಿ ಕಾಂಗ್ರೆಸ್ 70ರಿಂದ 75 ಸೀಟನ್ನ ತೆಗೆದುಕೊಂಡು ಬರುವಂತದ್ದು ಅಸ್ಸಾಂನಲ್ಲಿ ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅದ್ರ ಜೊತೆಗೆ ಭೂಪೇಶ್ ಬಘೇಲ್ ಸಹಿತ ಇದೀಗ ಕಣಕ್ಕೆ ಇಳಿದಿರುವಂತದ್ದು. ಬಿಜೆಪಿ ನೇತೃತ್ವದ ಸರ್ಕಾರವು ಅಸ್ಸಾಂನ ಜಮೀನು ಮತ್ತು ಸಂಪನ್ಮೂಲಗಳ ಲೂಟಿ ಮಾಡಿದೆ ಎನ್ನುವಂತಹ ಆರೋಪ ಇದೆ. ಇದೆಲ್ಲವನ್ನು ಕೂಡ ಪ್ಲಸ್ ಮಾಡಿಕೊಂಡು ಕಣಕ್ಕೆ ಇಳಿದಿದೆ.